ನೋಡಿ ಬಾಳಗೌಡ ಪಾರ್ಕಲ್ಲಿ 450 ಗಿಡಗಳಿದ್ದಾವೆ ಟೋಟಲ್ಲು. ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿ 101 ವೆರೈಟಿ ಇದ್ದಾವೆ ಟೋಟಲಾಗಿ ಇವಾಗ. ಓಕೆ, 101 ವೆರೈಟಿ ಗಿಡನೂ ನಾವು ಇದೊಂದು ಬೋರ್ಡ್ ಮಾಡಿ ಹಾಕ್ಸಿದ್ದು. ಯಾರು ಈ 101 ವೆರೈಟಿ ಗಿಡನ ಒಂದು ಸೀರೀಸ್ ಪ್ರಕಾರ, ಒಂದು ಆರ್ಡ್ರ್ ಪ್ರಕಾರ ಸೀಕ್ವೆನ್ಸ್ ಆಗಿ ಹೇಳ್ತಾರೋ ನೋಡ್ಕೊಂಡಂಗೆ ಅವ್ರಿಗೆ 1001 ರೂಪಾಯಿ ಬಹುಮಾನ ಹೇಳಿದ್ದು. ನೋಡಿ, ಈ ಹುಡುಗ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದ, ಮಿಂಚೆ ಕಿಡ್ಸವ್ರು ಕರ್ಕೊಂಬಂದಿದ್ರು. 2 ದಿನಕ್ಕೆ ಹೇಳ್ಬಿಟ್ಟ ಇದನ್ನು. ಇವನು ಈ ಪಾಪ 1ನೇ ಕ್ಲಾಸ್ ಇನ್ನೂ ಈ ಹುಡುಗ ಎಷ್ಟು ಚೆನ್ನಾಗಿ ಮೆಮೊರಿ ಇದೆ ಇವನಿಗೆ. ಬನ್ನಿ, ಅದು ಇವನು ಹುಡುಗ ಹೆಂಗೆ ಹೇಳ್ತಾನೆ ಅಂತ ತೋರಿಸ್ತೀನಿ. ಪಾದ ಆಕಾಶ ಮನೆಗೆ ಸೀಮ ರೋಬ ನವಿಲಾಡಿ ಶಿವನ ಗಿಡ ಓರಸಿ ಮರ ಈಜಿ ಗಿಡ ಒಂದೆ ರಬ್ಬರ್ ಮರ ಬಸರಿ ಮರ ಅಶೋಕ ಮರ ತಪಸ್ವಿ ಮರ ತೋರೆ ಮತ್ತಿ ಅಂಜರ್ ಮರ ನುಗ್ಗೆಕಾಯಿ ಮರ ಹೊಂಗೇರ್ ಮರ ಇಪ್ಪೆ ಮರ ಗೋಣಿ ಮರ ಚಕಾಯಿ ಮರ ಚಕ್ಕೆ ಮರ ಲವಂಗ ಮರ ಪಲಾವ್ ಎಲೆ ಮರ ಪುತ್ತರಂಜಿ ಮರ ತೇಗದ ಮರ ಸೀಗಕಾಯಿ ಮರ ಪುನೆ ಮರ ಬೆಟ್ಟದ ಕಣಗೆಲೆ ಗಿಡ ಬಿದಿರು ಮರ ದೆವ್ವದ ಹೂವು ಮರ ವಾರ್ಷಿಕ ಮರ ನೀಲಗಿರಿ ಮರ ಸಿಲ್ವರ್ ಮರ ಬೂರುಗದ ಮರ ಬಾಗಿ ಮರ ಕತ್ತಿಕಾಯಿ ಮರ ಆಲಿವ್ ಮರ ಸರ್ವೆ ಸಾಂಬಾರ್ ಮರ ಅಂಟ್ವಾಳ ಮರ ಅಚ್ಚೆಕಾಯಿ ಮರ ಅರಳಿ ಮರ ಬೇವಿನ ಮರ ಬಿಲ್ಪತ್ರೆ ಮರ ವೃಕ್ಷಾಕ್ಷಿ ಮರ ಹತ್ತಿ ಮರ ಸಂಪಿಗೆ ಮರ ನಾಗಲಿಂಗ ಪುಷ್ಪ ಮುತ್ತುಗ ಮರ ತಾರೆ ಮರ ಬನ್ನಿ ಮರ ಎಕ್ಕದ ಗಿಡ ಕಗಲಿಗ ಮರ ಕದಮ ಮರ ದಾಸವಾಳ ಗಂಟೆ ಹೂವು ಕಾಕಡದ ಗಿಡ ಕಣಗನ ಗಿಡ ಬೆಟ್ಟದ ತಾವರೆ ಮಲ್ಲಿಗೆ ಗಿಡ ರಾಮಫಲ ಲಕ್ಷ್ಮಣ ಫಲ ಸೀತಾಫಲ ಅನುಫಲ ಬ್ಯಾಳನ ಮಾವಿನ ಮರ ವಾಟರ್ ಆ್ಯಪಲ್ ಜಮ್ಮು ಚಳಿಯೂರಿ ಚರಿಸಿ ಹಲಸಿನ ಮರ ಸೀಬೆ ಮರ ಇಚಲ ಮರ ಗೋಡಂಬಿ ಮರ ಸಪೋಟ ಮರ ಚಕ್ಕೋತ ಮರ ಬೆಣ್ಣೆಹಣ್ಣು ಮರ ಅಂಜೂರ ಮರ ಬಾದಾಮಿ ಮರ ಬಾಂಬೆ ಬಾದಾಮಿ ಅಮಟೆಕಾಯಿ ಪೆನ್ ದಾಳಿಂಬೆ ತಟ್ಲೆ ಮರ ಖರ್ಜೂರ ಮರ ಬೆಟ್ಟ ನೆಲ್ಲಿಕಾಯಿ ನಾಯಿ ನೆಲ್ಲಿಕಾಯಿ ಲಾಂಗ್ ಫ್ರೂಟ್ ಕಾಡು ಹುಣಸೆ ಪಪ್ಪಾಯಿ ಮರ ಕೋಕ ಮರ ಫ್ಯಾಷನ್ ಫ್ರೂಟ್ ನೋಣಿ ಹಣ್ಣು ರಾಂಬುಟಾನ್ ಮರ ಲಿಚ್ಚಿ ಮರ ಕಾಫಿ ಗಿಡ ಗಸೆಸೆ ಮರ ಮರಬಾ ಮರ ಸ್ಟಾರ್ ಫ್ರೂಟ್ ಬಿಗ್ ಫ್ರೂಟ್. ಥ್ಯಾಂಕ್ ಯು. ತಗೊಳಪ್ಪ 1001 ರೂಪಾಯಿ ಬಹುಮಾನ. ಓಕೆ, ತುಂಬ ಚೆನ್ನಾಗಿ ಹೇಳ್ದೆ ಕಣಪ್ಪ. ನನಗೂ ತುಂಬ ಎಕ್ಸೈಟ್ ಆಯಿತು. ನೋಡಿ, ಇದೊಂದು ಫಲ ಪೇರೆಂಟ್ಸ್ಗೆ ಹೋಗಬೇಕು. ಆ್ಯಕ್ಚುಲಿ ನಿಮ್ಮ ತಂದೆ ಹೆಸರು ರಜನಿಕಾಂತ್ ಅಲ್ವ ಸರ್? ನೋಡಿ, ಅವರು ಪೊಲೀಸಾಗಿ ಕೆಲಸ ಮಾಡ್ತಾರೆ. ಮತ್ತು ಅವ್ರ ತಾಯಿ ಹೆಸರು ತ್ರಿವೇಣಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮೆಮೊರಿ ಇಟ್ಕೊಂಡಿದ್ದಾನೆ ಈ ಹುಡುಗ. ಪೇರೆಂಟ್ಸ್ ಆದವರು ನೋಡಿ, ಅದೊಂದು ಅಡಿಪಾಯ ಆಗಲಿ, ಒಂದು ಉತ್ತಮವಾದ ಎನ್ವಿರಾನ್ಮೆಂಟ್ ಮಕ್ಳಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿ ಮಕ್ಕಳು ಬೆಳೀತಾರೆ ಅನ್ನೋದೊಂದು ಉದಾಹರಣೆ ಅಪ್ಪ ಈ ಹುಡುಗ. ಆಲ್ ದಿ ಬೆಸ್ಟು. ಇದೇ ಥರ 101 ಮರ ಅಷ್ಟೇ ಹೇಳೋದಷ್ಟೇ ಅಲ್ಲ, ಮುಂದಕ್ಕೆ 101 ಮರ ಅಲ್ಲ 1000 ಮರ ಬೆಳೆಸ್ಬೇಕು ನೀನು. ಓಕೆ, ಆ ಥರ ಒಂದು ಒಳ್ಳೆ ಸಮಾಜಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಪ್ಪ ನೀನು. ಆಲ್ ದಿ ಬೆಸ್ಟ್ ಗುರು.